ಸ್ನೇಹಿತರೆ ನಮಸ್ಕಾರ. ಚಿಕ್ಕಣ್ಣ ಅವರು ನಾಯಕ ನಟನಾಗಿ ಅಭಿನಯಿಸಿರುವ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗಿ ಇವತ್ತು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ನಾನು ಈಗ ತಾನೇ ಸಿನಿಮಾ ನೋಡ್ಕೊಂಡು ಬಂದೆ. ಸೊ ಇದು ನಾನ್ ಸ್ಟಾಪ್ ಕಾಮಿಡಿ ರಿವ್ಯೂ ಹೇಳ್ಬೇಕಂತಂದ್ರೆ, ಸೊ ಕನ್ನಡದ ಶಾರುಖ್ ಖಾನ್ ಆಗೋದ್ರ ಚಿಕ್ಕಣ್ಣ, ನ್ಯಾಚುರಲ್ ಸ್ಟಾರ್ ಚಿಕ್ಕಣ್ಣ ಅಂತ ನನ್ನ ಈ ವಿಡಿಯೋದಲ್ಲಿ ಸಿನಿಮಾವನ್ನು ಒಂದು ಕುರಿತು ನನ್ನ ಅನಿಸಿಕೆಯನ್ನು ಹಂಚ್ಕೊಳ್ತಾ ಇದ್ದೆ ನಿಮ್ಮೆಲ್ಲರ ಜೊತೆ. ಸೊ ಈಗ ಗೆಜ್ಜೆಪುರದ ಚೀತು ಸಂಘದ ಅಧ್ಯಕ್ಷರು ಅಂದರೆ ಶರಣ್ ಅವರು, ಅದರಲ್ಲಿ 2014ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಅವರಿಗಿಲ್ಲ, ಮದುವೆ ಆಗಿ ಅವ್ರಿಗೊಂದು ಮಗು ಆಗಿದೆ. ಆ ಮಗುಗೊಂದು ಕತೆ ಹೇಳ್ತಾ ಇದ್ದಾರೆ. ಸೊ ಇವರ ಕಥೆನೇ ಅವ್ರು ಹೇಳ್ತಾ ಇದ್ದಾರೆ. ಸೊ ಅವ್ರು ಶ್ರೀಮತಿ ಅದಕ್ಕೆ ಧ್ವನಿ ಕೊಟ್ಟಿದ್ದಾರೆ, ಜೊತೆಗೆ ಶರಣ್ ಅವರು. ಸೊ ಇಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಈಗ ಗೆಜ್ಜೆಪುರದಲ್ಲಿ ಉಪಾಧ್ಯಕ್ಷರದ್ದೇ ಆಟ ಆರ್ಭಟ ಎಲ್ಲ ಅವ್ರದ್ದೇ. ಸೊ ಈಗ ಈ ಸಿನಿಮಾದಲ್ಲಿ ಏನಂದರೆ ಗೌಡ ವರ್ಸಸ್ ಏನಿದ್ದಾರೆ ರವಿಶಂಕರ್ ಅವ್ರು ಏನು ಆ್ಯಕ್ಟ್ ಮಾಡಿದರು, ಶಿವರುದ್ರೆ ಗೌಡ ಅಂತ ಅಂದ್ಬಿಟ್ಟು, ಸೊ ಅವರ ಒಂದಿದು ಮತ್ತು ವರ್ಸಸ್ ಉಪಾಧ್ಯಕ್ಷ, ಅದು ನಾಯಕ ನಟನಾಗಿ ನ್ಯಾಚುರಲ್ ಸ್ಟಾರ್ ನಮ್ಮೆಲ್ಲರ ಕಮಿಡಿಯನ್ ಆ್ಯಕ್ಟರ್ ಚಿಕ್ಕಣ್ಣ ಅವ್ರು ಮಾಡಿದ್ದಾರೆ. ಇಲ್ಲಿ ಅವರಿಗೆ ಸೇರಿಗೆ ಸಭಾ ಸೇರೋನಂಗೆ ಇಬ್ಬರು ಅಭಿನಯ ಮಾಡಿದ್ದಾರೆ. ಸೊ ಗೌಡರಿಗೆ ಇನ್ನೂ ಒಬ್ಬರು ಮಗಳಿದ್ದಾಳೆ. ಸೊ ಅದು 4ನೇ ಮಗಳು. ಆ ಮಗಳು ಎಲ್ಲಿದ್ದರು, ಎಲ್ಲಿಗೆ ಬಂದರು, ಸೊ ಅದು ಈ ಸಿನಿಮಾದ ಒಂದು ತಿರುಳು. ಅದ್ರ ಮೂಲಕ ಈ ಗೌಡರ 4ನೇ ಮಗಳು ಮತ್ತು ಚೀತು ಸಂಘದ ಉಪಾಧ್ಯಕ್ಷರ ಒಂದು ಪ್ರೀತಿ ಪ್ರೇಮದ ಕಥೆಯನ್ನು ಕಾಮಿಡಿ ಮೂಲಕ ಅನಿಲ್ ಕುಮಾರ್ ಅವರು ಬಹಳ ಸೊಗಸಾಗಿ, ಎಲ್ಲೂ ಸ್ಟಾಪೇ ಕೊಡೋದಿಲ್ಲ ಕಾಮಿಡಿಗೆ, ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಹೇಳಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ಚಿತ್ರಕಥೆ ಬರೆದು ಸಂಭಾಷಣೆ ಕೂಡ ಚೆನ್ನಾಗಿದೆ. ರವಿಶಂಕರ್ ಮತ್ತು ಚಿಕ್ಕಣ್ಣ ಅವರು ಜಿದ್ದಿಗೆ ಬಿದ್ದು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋಂಗಿದೆ. ಸಾಧು ಕೋಕಿಲ ಅವರು ಇದ್ದಾರೆ ಈ ಸಿನಿಮಾದಲ್ಲಿ, ಅದು ತುಂಬ ಬೋನಸ್ ಅನ್ನಬೇಕು. ಇಡೀ ಸಿನಿಮಾದುದ್ದಕ್ಕೂ ಅವ್ರ ಕಾಮಿಡಿನೂ ಕೂಡ ಭಾಳ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಶಿವರಾಜ್ KR ಪೇಟೆ ಅವರಿದ್ದಾರೆ. ಆಮೇಲೆ ಇವರು ಕರಿಸುಬ್ಬು ಅಂದ್ಬಿಟ್ಟು, ಅದೇ ಇವರ ಉಪಾಧ್ಯಕ್ಷರ ತಂದೆ ಅಂದರೆ ಚಿಕ್ಕಣ್ಣ ಅವರ ತಂದೆ ರೋಲು. ಸೊ ಅವ್ರದ್ದು ಸುಮಾರು ಕಾಮಿಡಿ ಇದೆ. ಒಂದು ಮಾಸ್ ಹಾಡಿದೆ ಕನ್ನಡ ಚಲನಚಿತ್ರದ ಹಿರಿಯರಿಗೆ ನಮಿಸ್ತಾ ಈಗಿರೋ ಫೇಮಸ್ ಆಗಿರೋ ಸ್ಟಾರ್ಗಳನ್ನೂ ಕೂಡ ಅಲ್ಲಿ ಹಾಡಲ್ಲಿ ತೊಗೊಂಬರ್ತಾರೆ. ಸೊ ಒಂದು ಡ್ಯುಯೆಟ್ ಹಾಡುಗಳು ಚೆನ್ನಾಗಿದೆ. ಜೊತೆಗೆ ಇಂಟರ್ವಲ್ಗೆ ಸ್ವಲ್ಪ ಮುಂಚೆ ಚಿಕ್ಕಣ್ಣ ಅವ್ರನ್ನ ಕೆಲವು ಫೇಮಸ್ ಸಿನಿಮಾಗಳು, ಈ ಪುಷ್ಪ, ಬಾಹುಬಲಿ ಮತ್ತು ಯಶ್ ಅವರ KGF ಸಿನಿಮಾಗಳ ನಾಯಕ ನಟನ ಕೆಲವು ಶೇಡ್ಗಳಲ್ಲೇ ತೋರಿಸ್ತಾರೆ. ಅದಂತೂ ಅಲ್ಟಿಮೇಟ್ ಕಾಮಿಡಿ ಅಂತಲೇ ಹೇಳಬೇಕು. ಸೊ ಇದು ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಇಲ್ಲೆಲ್ಲ ಆ್ಯಕ್ಷನ್ನು ಅದೆಲ್ಲ ನಿರೀಕ್ಷೆ ಇಲ್ಲ. ಬಟ್ ಚಿಂದಿ ಕಾಮಿಡಿ, ಚಿಂದಿ ಡೈಲಾಗ್ಸು, ಅದ್ರ ಟೈಮಿಂಗು ಎಲ್ಲ ಚೆನ್ನಾಗಿದೆ. ಸೊ ಒಬ್ಬ ಪೊಲೀಸ್ ಪಾತ್ರದಲ್ಲಿ ಆ ಚೀತು ಸಂಘದಲ್ಲಿದ್ದಂತಹ ಕೀರ್ತಿಯವರು ಇದ್ದಾರೆ. ಸೊ ಜೊತೆಗೆ ಇನ್ನೊಂದು ಪೊಲೀಸ್ ಪಾತ್ರ ಬರುತ್ತೆ. ಸೊ ಅವರು ಒಬ್ಬರು ಖಡಕ್ಕಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲಿ ಶರಣ್ ಅವ್ರದ್ದು ಎಂಟ್ರಿ ಇದೆ. ಸರಿಯಾದ ಸಮಯಕ್ಕೆ ನಮ್ಮ ನಾಯಕ ನಟನಿಗೇನು ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅನ್ನೋ ಸಮಯದಲ್ಲಿ ಶರಣ್ ಅವರು ಅಂದರೆ ಚೀತು ಸಂಘದ ಅಧ್ಯಕ್ಷ ಬಂದು ಹೇಗೆ ತಮ್ಮ ಸಂಘದ ಉಪಾಧ್ಯಕ್ಷನ ಕಾಪಾಡ್ತಾರೆ ಅನ್ನೋದು ಕೂಡ ಇದೆ. ಸೊ ನಾನ್ ಸ್ಟಾಪ್ ಕಾಮಿಡಿ ಜೊತೆಗೆ ಕನ್ನಡಕ್ಕೊಬ್ಬರು ಹೀರೋ ಸಿಕ್ಕಿದ್ರು. ಈ ಸಿನಿಮಾದಲ್ಲಿ ಹೀರೋಯಿನ್ಗೆ ಸಿನಿಮಾಗಳು ಹುಚ್ಚಿರುತ್ತೆ. ಪ್ರತಿಯೊಂದನ್ನು ಸಿನಿಮಾಗಳು ಪಾಯಿಂಟಿಂದನೇ ಆಕೆ ನೋಡ್ತಾ ಇರೋ ಹಂಗೆ ಒಂದು ಪಾತ್ರನ ಮಾಡಿದ್ದಾರೆ ಅನಿಲ್ ಅವರು. ಸೊ ಇದರಲ್ಲಿ ನೋಡಿದಾಗ ಕನ್ನಡದಲ್ಲಿ ಶಾರುಖ್ ಖಾನ್ ಆಗೋಗ್ಬಿಟ್ರೆ ನಮ್ಮ ಚಿಕ್ಕಣ್ಣ ಅಂತ ಅನಿಸುತ್ತೆ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಇಡೀ ತಂಡಕ್ಕೆ ಒಂದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳ್ತಾ, ಚಿಕ್ಕಣ್ಣ ಅವ್ರಿಗೆ ಇನ್ನೂ ಅತ್ಯುತ್ತಮ ಅವಕಾಶಗಳು ನಾಯಕ ನಟನಾಗಿ ಸಿಕ್ಕಿ ನಮಗೆಲ್ಲ ಒಳ್ಳೊಳ್ಳೆ ಒಂದು ಮನೋರಂಜನೆಯ ರಸದೌತಣ, ಕಾಮಿಡಿಯ ಒಂದು ರಸದೌತಣ ಈ ರೀತಿಯ ಕಾಂಬಿನೇಷನ್ಗಳಲ್ಲಿ ಸಿಗಲಿ ಅಂತ ಹಾರೈಸ್ತಾ ಉಪಾಧ್ಯಕ್ಷನಿಗೆ ಜೈ ಅಂತ ಹೇಳಿ ನನ್ನ ಒಂದು ರಿವ್ಯೂ ಅನಿಸಿಕೆಯನ್ನು ಮುಗಿಸ್ತೀನಿ. ಧನ್ಯವಾದಗಳು.